ಹೆಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ತರಗತಿಯಲ್ಲಿ ನಾವು BA ಪ್ರಥಮ ವರ್ಷದ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದ ಕೆಲವೊಂದು ಅಂಶಗಳನ್ನು ತಿಳಿಯೋಣ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಚಾಯ್ಸ್ ಆ್ಯಸ್ ಆ್ಯನ್ ಎಕನಾಮಿಕ್ ಪ್ರಾಬ್ಲಮ್. ಆಯ್ಕೆಗಳು, ಲಾ ಆಫ್ ಸ್ಕೇರ್ಸಿಟಿ ಆ್ಯಂಡ್ ಸಪ್ಲೈ ಫ್ರೇಮ್ವರ್ಕ್, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ತೀವಿ. ಮೀನಿಂಗ್ ಆಫ್ ಚಾಯ್ಸ್. ಸೊ ಇನ್ ಎವ್ರಿಡೇ ಲೈಫ್ ವಿ ಕ್ಯಾನ್ ಮೇಕ್ ಲಾಟ್ಸ್ ಆಫ್ ಚಾಯ್ಸಸ್. ಸೊ ನೀವು ಪ್ರತಿನಿತ್ಯ ಜೀವನದಲ್ಲಿ ನೀವು ಡೈಲಿ ಪ್ರತಿ ಅವರ್ ಪ್ರತಿ ಸೆಕೆಂಡ್ ನಿಮ್ಮ ಒಂದು ವಿಚಾರದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಏನು ಮಾಡ್ತಿರ್ತೀವಿ, ವಿಚಾರವನ್ನು ಮಾಡ್ತಿರ್ತೀವಿ ಇಲ್ಲಿ. ಸೊ ವಿ ಕ್ಯಾನ್ ಮೇಕ್ ಚಾಯ್ಸಸ್ ಬಿಟ್ವೀನ್ ಅವರ್ ವಾಂಟ್ಸ್ ಹಿಯರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯೊಳಗೆ ಏನು ಮಾಡಿರ್ತಾರಂದರೆ, ಸೊ ದೇ ಗಿವನ್ ಯು 100 rupees ಫಾರ್ ಪಾಕೆಟ್ ಮನಿ. ವಿತ್ ದ್ಯಾಟ್ 100 rupees ಯು ಕ್ಯಾನ್ ಪರ್ಚೇಸ್ ಅ ಬುಕ್ ಆರ್ ಯು ಕ್ಯಾನ್ ಪರ್ಚೇಸ್ ಅ ಬಾಲ್. ಓಕೆ, ನಿಮ್ಗೆ ಬಾಲು ಬೇಕಾಗ್ಯದ, ಬುಕ್ಕೂ ತೊಗೋಬೇಕಾಗ್ಯದ. ಇನ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್ ವಿ ಹ್ಯಾವ್ ಟು ಮೇಕ್ ಅ ಚಾಯ್ಸ್. ಯು ಹ್ಯಾವ್ ಟು ಮೇಕ್ ಅ ಚಾಯ್ಸ್ ವಾಟ್ ವಿಲ್ ಪರ್ಚೇಸ್. ಓಕೆ, ಬೇಸ್ಡ್ ಆನ್ ದ ಪ್ರಿಫರೆನ್ಸ್ ಆರ್ ಬೇಸ್ಡ್ ಆನ್ ದ ಟೈಮ್ ಪೀರಿಯಡ್ ವಿಲ್ ಮೇಕ್ ಚಾಯ್ಸಸ್. ಅಂದ್ರೆ ಆಗಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಗೆ ರಜಾ ಅವಧಿ ಇತ್ತು ಅಂದರೆ ಯು ಪ್ರಿಫರ್ ಟು ಪರ್ಚೇಸ್ ಅ ಬಾಲ್, ಆರ್ ಎಲ್ಸ್ ನಿಮ್ದು ಏನಾದರೂ ಕಾಲೇಜ್ ಸ್ಟಾರ್ಟ್ ಆಗೋದಿತ್ತು, ಯು ಹಾರ್ಡ್ಲಿ ನೀಡ್ ಅ ಬುಕ್ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ದ ಬುಕ್. ಪ್ರತಿಯೊಂದರಲ್ಲೂ ನಾವು ಏನು ಮಾಡ್ತೀವಿ, ಆಯ್ಕೆಗಳನ್ನು ಮಾಡ್ತಿರ್ತೀವಿ. ಸೊ ಆಯ್ಕೆಗಳನ್ನು ಯಾಕೆ ಮಾಡ್ತೀವಿ? ವೈ ವಿ ಚೂಸ್ ಬಿಟ್ವೀನ್ ಸಮ್ ಡಿಫ್ರೆಂಟ್ ಥಿಂಗ್ಸ್. ಆಯ್ಕೆ ಎದಕ್ಕೆ ಮಾಡಬೇಕಾಗ್ತದೆ, ನಾವು ಆಯ್ಕೆ ಎದಕ್ಕೆ ಮಾಡ್ತೀವಿ? ಸೊ ಹಿಯರ್ ಕಮ್ಸ್ ಕನ್ಸ್ಟ್ರೇಂಟ್ ಅಂತ ಹೇಳ್ತೀವಿ ಇಲ್ಲಿ. ಎದಕ್ಕೆ ನಿರ್ಬಂಧ ಬರ್ತದ? ಸೊ ಆಯ್ಕೆ ಎದಕ್ಕೆ ಮಾಡ್ತೀವಿ ಅಂದ್ರೆ, ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ದಿಸ್ ಈಸ್ ದ ಪಾಯಿಂಟ್. ವಿ ಮೇಕ್ ಸೋ ಮೆನಿ ಚಾಯ್ಸಸ್. ಓಕೆ, ಇನ್ ಅವರ್ ಕರಿಯರ್ ಆಗಿರ್ಬೋದು, ಓಕೆ, ಇನ್ನು ಡೇ ಟು ಡೇ ಲೈಫ್ ಆಗಿರ್ಬೋದು. ಯಾವುದಾದ್ರು ಫುಡ್, ಯಾವುದೋ ಒಂದು ಹೋಟೆಲ್ಗೆ ಹೋಗಿರ್ತೀರ, ಸೊ ಅಲ್ಲಿ 2 ಫುಡ್ಸ್ ಇರ್ತಾವೆ. ಒಂದ್ರದ್ದು 100 rupees ಪ್ಲೇಟ್ ಇರ್ತದೆ, ಇನ್ನೊಂದ್ರದ್ದು 20 rupees ಪ್ಲೇಟ್ ಇರ್ತದೆ. ಬಟ್ ಯು ಹ್ಯಾವ್ ಓನ್ಲಿ 20 rupees. ದೆನ್ ಯು ಹ್ಯಾವ್ ಟು ಚಾಯ್ಸ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್. ಏನು ಮಾಡ್ತೀನಿ ಇವಾಗ? ಆಬ್ವಿಯಸ್ಲಿ ಯು ವಿಲ್ ಪ್ರಿಫರ್ 20 rupees ಪ್ಲೇಟ್. ಸೊ ವಿ ಮೇಕ್ ಚಾಯ್ಸ್ ಬಿಕಾಸ್ ರಿಸೋರ್ಸಸ್ ಆರ್ ಸ್ಕೇರ್ಸ್. ಇನ್ನು ಸಂಪನ್ಮೂಲಗಳೇನಿದಾವೆ ಇಲ್ಲಿ ಕೊರತೆಯಲ್ಲಿದ್ದಾವೆ. ಸೊ ಸಂಪನ್ಮೂಲಗಳ ಕೊರತೆಯಲ್ಲಿರೋದ್ರಿಂದ ಇದ್ದ ಸಂಪನ್ಮೂಲಗಳಲ್ಲಿ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಇರೋದರಿಂದ ನಾವೇನು ಮಾಡ್ತೀವಿ, ಆಯ್ಕೆಗಳನ್ನು ಮಾಡ್ತೀವಿ. ಸೊ ಇದು ಆಯ್ಕೆ, ಇಟ್ ಈಸ್ ಅ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್. Problem of choice refers to the allocation of various scarce resources which have alternative uses that are utilized for the production of various commodities and services in the economy for the satisfaction of unlimited human wants. So, as I already said, human wants are unlimited but resources are limited. We have to satisfy our wants with the limited resources by making choices. This is simple. Okay. Since we live in a world of scarcity, a society can produce only a small portion of goods and services that its people want. ಜನರಿಗೆ ಬೇಕಾಗುವ ಸರಕು ಸೇವೆಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಏನು ಮಾಡ್ತಿದ್ದೇವೆ, ನಾವು ವಸ್ತುಗಳನ್ನು ಉತ್ಪಾದನೆ ಮಾಡ್ತಿದ್ದೀವಿ. ಹಿಯರ್ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ ಅರೈಸ್. ಓಕೆ, ಕೊರತೆ ಎಲ್ಲಿ ಉದ್ಭವ ಆಗ್ತದೆ? ಸ್ಕೇರ್ಸಿಟಿ, ವೇರ್ ಸ್ಕೇರ್ಸಿಟಿ ಅರೈಸ್. ಎಲ್ಲಂದ್ರೆ ನಾವು ಜನರಿಗೆ ಬೇಕಾಗುವಷ್ಟು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಿಲ್ಲ. ದೆನ್ ಅಗೇನ್ ಕ್ವಶನ್ ಮಾರ್ಕ್ ಅರೈಸಸ್. ವೈ? ಮೀನ್ಸ್ ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಓಕೆ, ಸೊ ದೇರ್ ಫೋರ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಫಂಡಮೆಂಟಲ್ ಎಕನಾಮಿಕ್ ಪ್ರಾಬ್ಲಮ್ ಆಫ್ ಚಾಯ್ಸ್. ಆಯ್ಕೆ ಎಲ್ಲಿಂದ ಹುಟ್ಕೊಂತಂದ್ರೆ ಏನು ಹೇಳ್ತೀವಿ ನಾವಿಲ್ಲಿ? ಕೊರತೆಯಿಂದ, ಸಂಪನ್ಮೂಲಗಳ ಕೊರತೆಯಿಂದ ಏನೈತಿಲ್ಲಿ ಆಯ್ಕೆ ಅನ್ನುವಂಥದ್ದು ಏನೈತಿಲ್ಲಿ ಉದ್ಭವವಾಯಿತು ಅಂತ ಹೇಳ್ತೀವಿ. Okay, so next, central problem of an economy. The resources are scarce. The society has to make a number of choices. There are 3 main categories of choices that a society must make. What to goods, services produce in what quantities? ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು. ಹೌ ಟು ಪ್ರೊಡ್ಯೂಸ್ ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್.
ಯಾವ ರೀತಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್ ದೆಮ್, ಯಾರಿಗಾಗಿ ವಸ್ತುಗಳ ಉತ್ಪಾದನೆಯನ್ನು ಮಾಡಬೇಕು, ಹೌ ಎಫಿಸಿಯೆಂಟ್ಲಿ ಆರ್ ದ ರಿಸೋರ್ಸಸ್ ಬೀಯಿಂಗ್ ಯುಟಿಲೈಸ್ಡ್, ಯಾವ ರೀತಿ ಈ ಸಂಪನ್ಮೂಲಗಳು ಯಾವ ರೀತಿ ಬಳಕೆ ಆಗ್ತಾವೆ, ಎಷ್ಟು ಪ್ರಭಾವಿಯಾಗಿ ಎಫಿಸಿಯೆಂಟಾಗಿ ಈ ರಿಸೋರ್ಸ್ ಬಳಕೆ ಆಗ್ತಾವೆ. ದೇರ್ ಆರ್ 3 ಮೇನ್ ಬೇಸಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಎಕನಾಮಿಕ್ಸಲ್ಲಿ 3 ಬೇಸಿಕ್ ಕ್ವಶನ್ಸ್ ಅಂತ ಹೇಳ್ತೀವಿ. ದೋಸ್ ಆರ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂತ. ಓಕೆ, scarcity and choice. Central problem in economics, how to choose among competent alternatives given the limited resources of decision makers. For example, already ನಾನು ಹೇಳಿದೆ, ಒಂದು ಎಕ್ಸಾಂಪಲ್ ಕೊಟ್ಟೆ. ನಾವು ಫಾರ್ ಎಕ್ಸಾಂಪಲ್ ಏನು ಕೊಡ್ಬೋದು ಇಲ್ಲಿ, ಸ್ಟೇಟ್ ಗೌರ್ಮೆಂಟ್ಗೆ ಯಾವ ರೀತಿ ಚಾಯ್ಸ್ ಬರ್ಬೋದು ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ಬೋದು, ರೋಡ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಆರ್ ಟು ಕನ್ಸ್ಟ್ರಕ್ಟ್ ಅ ಸ್ಕೂಲ್. ಎರಡರಲ್ಲಿ ಏನು ಮಾಡಬೇಕಾಗಿದೆ, ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್, ದ್ಯಾಟ್ಸ್ ವೈ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಚೂಸ್ ಬಿಟ್ವೀನ್ ರೋಡ್ಸ್ ಆ್ಯಂಡ್ schools. Okay, so next federal government has to choose between defense and SSI. Okay, so next household has to choose between new car, ಅಥವಾ ಇನ್ನು ನಮ್ಮಂಥ ಕಾಮನ್ ಪೀಪಲ್ ಹ್ಯಾವ್ ಟು ಚೂಸ್ ಬಿಟ್ವೀನ್ ಹೊಸ ಕಾರ್ ತೊಗೋಬೇಕು ಅಥವಾ ಫಾರಿನ್ಗೆ ಟ್ರಿಪ್ ಹೋಗಬೇಕು. ವಿ ಹ್ಯಾವ್ ಟು ಚೂಸ್ ಬಿಟ್ವೀನ್ ದೀಸ್ ಟು. ಓಕೆ, ದೆನ್ ಫರ್ಮ್ಸ್ ಹ್ಯಾಸ್ ಟು ಚೂಸ್ ಪರ್ಸ್ನಲ್ ಕಂಪ್ಯೂಟರ್ಸ್ ಆರ್ ಆಫೀಸ್ ಫರ್ನಿಚರ್ಸನ್ನೇ ಇನ್ಸ್ಟಾಲ್ ಮಾಡ್ಕೋಬೇಕು ಅಥವಾ ಎಲ್ಲರಿಗೂ ಪರ್ಸ್ನಲ್ ಕಂಪ್ಯೂಟರ್ಸ್ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಏನಿರ್ತಾವೆ ಇಲ್ಲಿ ಆಯ್ಕೆಗಳನ್ನು ಮಾಡಬೇಕಾಗಿರುವಂಥ ಸಿಚುವೇಶನ್ ಬರ್ತಿರ್ತಾವೆ ಅಂತ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್, ದ ಡೆಫಿನಿಷನ್ ಆಫ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಇಟ್ ಈಸ್ ಅ ಸೈನ್ಸ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ, ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ದ ಸ್ಟಡಿ ಆಫ್ ದ ಅಲೋಕೇಶನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್ and economic way of thinking. Unlimited ones scarcity arise ಆಗ್ತದೆ, ಲಿಮಿಟೆಡ್ ರಿಸೋರ್ಸಸ್ಸಿಂದ ಸ್ಕೇರ್ಸಿಟಿ ಅರೈಸ್ ಆಗ್ತದೆ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ದ ಲಾ ಆಫ್ ಸ್ಕೇರ್ಸಿಟಿ. ಅನ್ಲಿಮಿಟೆಡ್ ವಾಂಟ್ಸ್ ಆ್ಯಂಡ್ ಲಿಮಿಟೆಡ್ ಅವೈಲಬಿಲಿಟಿ. ಸ್ಕೇರ್ಸಿಟಿ ಎಲ್ಲಿ ಹುಟ್ಕೊಂತು, ಕೊರತೆ ಎಲ್ಲಿಂದ ಬಂತು, ನಮ್ಮ ಬೇಡಿಕೆಗಳು ನಮ್ಮ ಬಯಕೆಗಳು ಸಾಕಷ್ಟಿದಾವೆ, ಬಟ್ ಆ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಸಂಪನ್ಮೂಲಗಳೇನಿದಾವೆ ಇಲ್ಲಿ ಕೊರತೆಯಲ್ಲಿದ್ದಾವೆ ಅಂತ ಹೇಳ್ತೀವಿ. ಪೀಪಲ್ ವಿಲ್ ಆಲ್ವೇಸ್ ವಾಂಟ್ ಮೋರ್ ಈವನ್ ಇಫ್ ದೇರ್ ಇಮಿಡಿಯೇಟ್ ನೀಡ್ಸ್ ಆರ್ ಸ್ಯಾಟಿಸ್ಫೈಡ್. ಓಕೆ, ವಾಟ್ ಎಕನಾಮಿಕ್ಸ್ ಅಟೆಂಪ್ಟ್ ಟು ಡೂ, ಸ್ಟಡಿ ಹ್ಯೂಮನ್ ಬಿಹೇವಿಯರ್ ಆಸ್ ಅ ಸೈಂಟಿಫಿಕಲಿ ಟು ಪ್ರೊಟೆಕ್ಟ್ ಫ್ಯೂಚರ್ ಬಿಹೇವಿಯರ್ ಪ್ಯಾಟರ್ನ್ಸ್. ಹವೆವರ್ ಹುಮನ್ ಆಫನ್ ಆ್ಯಕ್ಟ್ irrationally, so their purchasing habits are often difficult to predict. ಹೌ ಟು ನೋ ಅಬೌಟ್ ದ ಸ್ಕೇರ್ಸ್ ಅಂದರೆ ಒಂದು ವಸ್ತು ಇಲ್ಲಿ ಸ್ಕೇರ್ಸ್ ಅದ ಅಂತೇಳಿ ಯಾವ ರೀತಿ ನಾವು ತಿಳ್ಕೊಬೇಕು ಅಂತಂದ್ರೆ, ಪೀಪಲ್ ಆರ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಇನ್ ಆರ್ಡರ್ ಟು ಗೆಟ್ ಇಟ್. ವಿ ಆಲ್ವೇಸ್ ಸ್ಯಾಕ್ರಿಫೈಸ್ ಸಮಥಿಂಗ್ ಟು ಗೆಟ್ ಸಮಥಿಂಗ್ ಅನದರ್. Okay, so if people sacrifice, then it is a scarce resource. Oftentimes this means there is a price, and the higher price and more scarcities. Diamond are scarce in nature, but price of diamond is very high. Petrol scarce, price of petrol is very high. Like this, ಯಾವ ವಸ್ತುಗಳು ಕೊರತೆಯಲ್ಲಿರ್ತಾವಲ್ಲ ಆ ವಸ್ತುಗಳ ಬೆಲೆಗಳೇನಿರ್ತಾವೋ ಆ ಬೆಲೆಗಳು ಹೆಚ್ಚಾಗಿರ್ತಾವೆ ಅಂತ ಹೇಳ್ಬೋದು. So, supply framework. The supply framework means all stages involved directly or indirectly in fulfilling a customer's request. Includes manufacturers, suppliers, transporters, wholesalers, retailers, customers ಅಂತ ಹೇಳ್ತೀವಿ. Within each company, the study chain includes all functions involved in fulfilling a customer request: product development, marketing, operations, distribution, finance, and customer services. Definition of supply chain management. The term is called as supply chain management ಅಂತ ಕರಿತೀವಿ. Supply chain management is a set of approaches utilizes to efficiently integrate suppliers, manufacturers, warehouses, and stores so that merchandise is produced and distributed at right quantities. ಅಂದರೆ ವಸ್ತು ಒಂದು ಮಾರುಕಟ್ಟೆಗೆ ಪೂರೈಕೆ ಆಗಬೇಕಾತಂದರೆ ಯಾವ ರೀತಿ ನಾವು ಸ್ಟ್ರಾಟಜೀಸನ್ನು ರೂಪಿಸ್ತೀವಿ, ದಟ್ ಈಸ್ ಕಾಲ್ಡ್ ಅ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಟು ದ ರೈಟ್ locations at the right time in order to minimize system-wide cost while satisfying service level requirements. The objectives of supply chain: maximum overall value created, supply chain value different between what the final product is worth to the customers and the effort the supply chain expense in filling the customer's request. Value is correlated to supply chain profitability. These all are the objectives of supply chain management. Supply chain incurs cost
ಇನ್ಫಾರ್ಮೇಷನ್ ಸ್ಟೋರೇಜ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ಗಾಗಿರ್ಬೋದು, ಕಂಪೋನೆಂಟ್ಸ್ ಅಸೆಂಬ್ಲಿಗಾಗಿರ್ಬೋದು, ಏನಾಗ್ತದೆ ಇಲ್ಲಿ ಸಾಕಷ್ಟು ವೆಚ್ಚಗಳನ್ನು ಮಾಡಬೇಕಾಗ್ತದೆ. ಸಪ್ಲೈ ಚೈನ್ ಪ್ರಾಫಿಟಬಿಲಿಟಿ ಈಸ್ ಟೋಟಲ್ ಪ್ರಾಫಿಟ್ ಟು ಬಿ ಶೇರ್ಡ್ ಅಕ್ರಾಸ್ ಆಲ್ ಸ್ಟೇಜಸ್ ಆಫ್ ದ ಸಪ್ಲೈ ಚೈನ್. ಸಪ್ಲೈ ಚೈನ್ ಸಕ್ಸಸ್ ಶುಡ್ ಬಿ measured by total supply chain profitability, not profits at an individual stage. ಓಕೆ, ಸೊ ನಾವು ಈಗ ನಾವೇನು ಉತ್ಪಾದನಾ ಸಾಧ್ಯತಾ ರೇಖೆ ಕುರಿತು ತಿಳಿದುಕೊಳ್ಳೋಣ. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ or a production possibility frontier, ಉತ್ಪಾದನಾ ಸಾಧ್ಯತಾ ರೇಖೆ, shows the graphical presentation of various combination of two goods that can be produced within the available technology and given resources. It illustrates the production possibilities model. ಅಂದ್ರೆ ಉತ್ಪಾದನಾ ಸಾಧ್ಯತೆಗಳನ್ನು ಯಾವ ಒಂದು ಎರಡು ಸರಕುಗಳ ಹಲವಾರು ಗುಂಪುಗಳನ್ನಾಗಿ ಮಾಡಿ ಯಾವ ಸರಕುಗಳಿಂದ ಯಾವ ರೀತಿ ಸಾಧ್ಯತಾ ಗುಂಪುಗಳನ್ನು ನೀಡುವುದಕ್ಕೆ ಏನಂತ ಕರಿತೀವಿ ನಾವು ಉತ್ಪಾದನಾ ಸಾಧ್ಯತಾ ರೇಖೆ ಅಂತೇಳಿ ಕರಿತೀವಿ. So it illustrates the production possibility model. In drawing the production possibility curve, we shall assume that the economy can produce only two goods. The assumptions are economy can produce only two goods, that a quantity of factors of production and the technology available to the economy are fixed. Assumptions: the resources available are fixed. As I already said, resources are fixed for this production possibility curve analysis. The technology remains unchanged. The resources ಅಂದ್ರೇನು ತಂತ್ರಜ್ಞಾನ ಬದಲಾವಣೆ ಆಗದೆ ಉಳಿತದ. ಸಂಪನ್ಮೂಲಗಳು ಏನಿರ್ತಾವೆ ಸ್ಥಿರವಾಗಿರ್ತಾವೆ. ದ ರಿಸೋರ್ಸಸ್ ಆರ್ ಫುಲ್ಲಿ ಎಂಪ್ಲಾಯ್ಡ್. ಎಲ್ಲ ಸಂಪನ್ಮೂಲಗಳು ಏನಾಗಿರ್ತಾವೆ ಅಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಫುಲ್ಲಿ ಎಂಪ್ಲಾಯ್ಡ್ ಆಗಿರ್ತಾವೆ ಇಲ್ಲಿ ಎಕನಾಮಿಯಲ್ಲಿ. ದ ರಿಸೋರ್ಸಸ್ ಆರ್ ಎಫಿಸಿಯೆಂಟ್ಲಿ ಎಂಪ್ಲಾಯ್ಡ್. ದ ರಿಸೋರ್ಸಸ್ ಆರ್ ನಾಟ್ ಈಕ್ವಲಿ ಎಫಿಸಿಯೆಂಟ್ ಇನ್ ಪ್ರೊಡಕ್ಷನ್ ಆಫ್ ಆಲ್ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ. So objectives effectiveness, goods to fulfill customers needs, maximizing output with minimum input, quality control, product service quality meets planned quality specifications, minimize the size, conversion of raw materials to finished goods in minimum time, maximize profit ಅಂದ್ರೇನು ಏನು ಲಾಭವನ್ನು ಹೆಚ್ಚಳ ಮಾಡೋದು, ಆಮೇಲೆ ವೆಚ್ಚವನ್ನು ಏನು ಮಾಡೋದು ಕಡಿಮೆ ಮಾಡೋದು. ಇದೇ ಮೇನ್ ಆಗಿರ್ತದೆ, ಉದ್ದೇಶವಾಗಿರ್ತದೆ ಅಂತ ಹೇಳ್ತೇವೆ ಇಲ್ಲಿ. So this is called as production possibility curve. On x-axis we measure quantity of butter produced and y-axis we measure quantity of guns produced. Between the production of guns or production of butter, we have made 4 combination of products. There are A, B, C, D, X. These are the combination of products. Here, how it affects the economy. The curve does not tell decision makers how much of each good of the economy should produce. It only tells them how much of each good they must give up for if they are to produce more of the other good. So, ನಾವಿಲ್ಲಿ ಈ ಡೈಗ್ರಾಮ್ ಮೂಲಕ ನೋಡಬೇಕಾತಂದರೆ ನಾವು ಒಂದು ಬಟರನ್ನು ಉತ್ಪಾದನೆ ಮಾಡಬೇಕಾಯಿತು. ಬಟ್ ವಿ ಡಿಸೈಡ್ ಟು ಪ್ರೊಡ್ಯೂಸ್ ಬಟರ್, ದೆನ್ ವಿ ಹ್ಯಾವ್ ಟು ಸಕ್ರಿಫೈಸ್ what guns, production of guns. Okay, if we see here, if we wanted to produce the butter, if we are in the C combination, then we prefer production of butter na utpadane ಮಾಡಬೇಕಾಗ್ತದೆ. we sacrifice this much of production of guns. ಇಷ್ಟೇ ಗನ್ಸ್ಗಳನ್ನು ಪ್ರೊಡಕ್ಷನ್ ಮಾಡಿ ಇಷ್ಟನ್ನು ಏನು ಮಾಡ್ತೀವಿ ನಾವು ಬಟರನ್ನು ಪ್ರೊಡಕ್ಷನ್ ಮಾಡಬೇಕಾಗ್ತದೆ. ಸೊ ಇಫ್ ವಿ ಪ್ರಿಫರ್ ದ ಬಿ ಕಾಂಬಿನೇಷನ್, ಹಿಯರ್ ಇಟ್ ಈಸ್ ಬಿ ಕಾಂಬಿನೇಷನ್ ನಾವು ನೋಡಬೇಕಾತಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಗನ್ಸ್ಗಳನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡಿ ಇಷ್ಟು ನಾವೇನು ಮಾಡ್ತೀವಿ ಇಲ್ಲಿ ಬಟರ್ ಪ್ರೊಡಕ್ಷನನ್ನು ವಿ ಹ್ಯಾವ್ ಟು ಸಕ್ರಿಫೈಸ್ ದಿಸ್ ಪೋರ್ಷನ್ ಆ್ಯಂಡ್ ಪ್ರೊಡ್ಯೂಸ್ ದ ಗನ್ಸ್. ಓನ್ಲಿ ದಿಸ್ ಮಚ್ ಆಫ್ ಬಟರ್ ಪ್ರೊಡಕ್ಷನ್ ವಿ ಹ್ಯಾವ್ ಟು ಡೂ. ಓಕೆ, ಸೊ ದಿಸ್ ಈಸ್ ದ type of combination. We have to choose the combination of products. Okay, in a commodity economy, planners decide the most efficient point on a curve. ಸೊ ಇಲ್ಲಿ ನಾವೇನು ಮಾಡಬೇಕು, ಈ ಕರ್ವಲ್ಲಿ ಯಾವುದು ಹೆಚ್ಚು ಎಫಿಸಿಯೆಂಟ್ ಕರ್ವನ್ನು ನಾವಿಲ್ಲಿ ಏನು ಮಾಡ್ತೀವಿ ಸೆಲೆಕ್ಟ್ ಮಾಡ್ತೀವಿ. ಅದನ್ನು ಸೆಲೆಕ್ಟ್ ಮಾಡಿ ಏನು ಮಾಡಬೇಕಲ್ಲಿ ರಿಸೋರ್ಸಸನ್ನು ಯುಟಿಲೈಸ್ ಮಾಡಿ. ಸೊ ನಾವಿಲ್ಲಿ ಗನ್ ಪ್ರೊಡಕ್ಷನ್ ಮಾಡಬೇಕಾಗಿತ್ತಂದರೆ ವಿ ಹ್ಯಾವ್ ಟು ಯೂಸ್ ಮೋರ್ ರಿಸೋರ್ಸಸ್ ಟು ಗನ್ ಪ್ರೊಡಕ್ಷನ್ ಆ್ಯಂಡ್ ಲೆಸ್ ರಿಸೋರ್ಸಸ್ ಟು ಬಟರ್ ಪ್ರೊಡಕ್ಷನ್. ಓಕೆ, so they must create more demand for either or both products. Only after the occurs can more resources can be used to produce greater output. Okay, characteristics of PP curve, production possibility curve. So you can see here production possibility curve is concave to the origin. It is concave to the origin ಅಂತ ಹೇಳ್ತೀವಿ. So first one is concave to the origin. PP ಅಂದರೆ ಏನು, concave shaped.
ನಿಮ್ನವಾಗಿರ್ತದೆ. ಏನೋ ಒರಿಜಿನ್ ಅಂದರೆ ಮೂಲಕ್ಕೆ ಏನಿರ್ತದೆ ಇದು ನಿಮ್ನವಾಗಿರ್ತದೆ ಅಂತ ಹೇಳ್ತೀವಿ. ಪಿ ಪಿ ಈಸ್ ಕಾನ್ಕೇವ್ ಶೇಪ್ಡ್ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಮಾರ್ಜಿನಲ್ ಅಪಾರ್ಚುನಿಟಿ ಕಾಸ್ಟ್. more and more units of one commodity are sacrificed to gain an additional unit of another commodity. Look at here. So we have to get more units of one commodity. We have to sacrifice the some units of other commodity. Then only we can able to produce the more units of one commodity. So it slopes downward to the right. Okay, it slopes downward to the right. PP shows the maximum possible combination of two goods which can be produced with the available resources and technology. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ಸೊ ಇಲ್ಲಿ ದಿಸ್ ಈಸ್ ಕಾಲ್ಡ್ ಎಸ್ ಪಿ ಪಿ ಕರ್ವ್. ಸೊ ಹಿಯರ್ ಲುಕ್ ಎಟ್ ಹಿಯರ್, ಇದನ್ನೇನು ಕರಿತೀವಿ ನಾವು ಪ್ರೊಡಕ್ಷನ್ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ. ಇಲ್ಲಿ ನಮಗೇನು ಸಿಗ್ತಾವಿಲ್ಲಿ ಉತ್ಪಾದನೆಯ ಗುಂಪುಗಳು, ಯಾವ ರೀತಿ ಸಾಧ್ಯತಾ ಗುಂಪುಗಳನ್ನು ನಾವಿಲ್ಲಿ ಏನು ಮಾಡ್ಬೋದು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕಾಯಿತು. ಅಗ್ರಿಕಲ್ಚರ್ ಗೂಡ್ಸ್ ಅಂತ OXXL ಮೇಜರ್ ಮಾಡಿದ್ದೀವಿ, ಕ್ಯಾಪಿಟಲ್ ಗೂಡ್ಸ್ ಅಂತ OYXL ಮೇಜರ್ ಮಾಡಿದ್ದೀವಿ. ಇಫ್ ವಿ ಡಿಸೈಡ್ ಟು ಪ್ರೊಡ್ಯೂಸ್ ಅಗ್ರಿಕಲ್ಚರ್ ಗೂಡ್ಸ್ ಮೋರ್ ದೆನ್ ವಿ ಹ್ಯಾವ್ ಟು ಸಕ್ರಿಫೈಸ್ ದ ಕ್ಯಾಪಿಟಲ್ ಗೂಡ್ಸ್. ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕಾತಂದ್ರೆ ಮತ್ತೊಂದು ವಸ್ತುವನ್ನು ಏನು ಮಾಡ್ಬೇಕು ನಾವಿಲ್ಲಿ ತ್ಯಾಗ ಮಾಡಬೇಕಾಗ್ತದೆ. ಸೊ ಏನು ಇಲ್ಲಿ ಮೇಲಿರುವಂಥವು, ಸೊ ದಿಸ್ ಒನ್ ಏನು ಹೇಳ್ತದೆ, ಇದು ನಾಟ್ ಅಟೆನೇಬಲ್ ವಿತ್ ಅವೈಲೇಬಲ್ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿ. ಈ ಒಂದು ಕರ್ವಿನ ಮೇಲೆ ಬರುವ ಎಲ್ಲ ಪಾಯಿಂಟ್ಗಳೇನಿರ್ತಾವಿಲ್ಲಿ ಅಟೇನ್ ಮಾಡೋಕ್ಕೆ ನಮಗಲ್ಲಿ ಆ ಒಂದು ಪಾಯಿಂಟ್ಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಏನು ರಿಸೋರ್ಸ್ ಕನ್ಸ್ಟ್ರೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಒಳಗೆ ಬರೋಣ ನಾವು ಏನು ಮಾಡ್ಬೋದು, ಇಲ್ಲಿ ಒಳಗೂ ಪಾಯಿಂಟ್ಸ್ ಅದಾವೆ ನೋಡಿ. ಸೊ ಈ ಒಳಗಿನ ಕಾಂಬಿನೇಷನ್ಗಳನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ರಿಸೋರ್ಸನ್ನು ಎಫಿಸಿಯೆಂಟಾಗಿ ಯೂಸ್ ಮಾಡ್ಕೊಂಡಂಗೆ ಆಗಲ್ಲ. ದೀಸ್ ಪಾಯಿಂಟ್ಸ್ ಇಂಡಿಕೇಟ್ಸ್ ಅಂಡರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಓಕೆ, ದೆನ್ the points on this curve indicates that efficient utilization of resources, like this one, these all are efficient utilization of resources. Okay, so ದಿಸ್ ಈಸ್ ಆಲ್ ಅಬೌಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಉತ್ಪಾದನಾ ಸಾಧ್ಯತಾ ರೇಖೆ ಅಂದ್ರೇನು, ಉತ್ಪಾದನೆಯ ಸಾಧ್ಯತಾ ಗುಂಪುಗಳನ್ನು ಮಾಡಿರ್ತಾರಲ್ಲಿ. ಸೊ ಒಂದು ಸರಕುಗಳನ್ನು, ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾತಂದ್ರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನು ನಾವು ಏನು ಮಾಡಬೇಕಾಗಿತ್ತಲ್ಲಿ ತ್ಯಾಗ ಮಾಡಿದಾಗ ಒಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡೋಕ್ಕೆ ನಮಗಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಸೊ ಫಾರ್ ದಿಸ್ class I referred modern microeconomics, H.L. Ahuja, microeconomics theory and application by Dwivedi, microeconomics theory M.L. Zingan and microeconomics M.L. Seth, and modern microeconomics Coetzenis. These all are good books and you can refer any one of this one. And okay, thank you.